ಸಂಸದ ಶ್ರೀ ಬಿ.ವೈ. ರಾಘವೇಂದ್ರರವರ ನಿರಂತರ ಪ್ರಯತ್ನದ ಫಲವಾಗಿ ಶೀಘ್ರವೇ ಪೂರ್ಣಗೊಳ್ಳಲಿದೆ ಸಿಗಂದೂರು ಕೇಬಲ್ ಸೇತುವೆ. ಶ್ರೀ ಸಿಗಂದೂರು ಚೌಡೇಶ್ವರಿ ಮತ್ತು ಕೊಲ್ಲೂರಿನ ಮೂಕಾಂಬಿಕೆ ದೇವಸ್ಥಾನಗಳು ರಾಜ್ಯದ ಅತ್ಯಂತ ಪ್ರಸಿದ್ಧ ಯಾತ್ರಾ ಸ್ಥಳಗಳು. ಕರ್ನಾಟಕ ಮಾತ್ರವಲ್ಲ, ದೇಶದ ಇತರ ರಾಜ್ಯಗಳಿಂದಲೂ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಹಾಗೂ ಪ್ರವಾಸಿಗರು ಈ ದೇಗುಲಗಳಿಗೆ ಭೇಟಿ ನೀಡುತ್ತಾರೆ. ಆದರೆ ಶರಾವತಿ ಅಣೆಕಟ್ಟಿನ ನಿರ್ಮಾಣದ ನಂತರ ಹೊಳೆಬಾಗಿಲು, ಸಿಗಂದೂರು, ತುಮರಿ, ಕರೂರು, ಕಳಸವಳ್ಳಿ ಈ ಪ್ರದೇಶಗಳು ಶರಾವತಿ ಹಿನ್ನೀರಿನಿಂದ ಜಲಾವೃತಗೊಂಡ ಕಾರಣ ಈ ಭಾಗದ ಗ್ರಾಮಸ್ಥರಿಗೆ ಹಾಗೂ ಈ ಎರಡು ದೇವಸ್ಥಾನಗಳಿಗೆ ಸುಲಭವಾಗಿ ಹೋಗಿ ಬರಲು ಸಾಧ್ಯವಾಗುತ್ತಿಲ್ಲ. ಈ ಹಿನ್ನೆಲೆಯಲ್ಲಿ ರೂಪುಗೊಂಡಿದ್ದು ಸಿಗಂದೂರು ಕೇಬಲ್ ಸೇತುವೆ ಯೋಜನೆ. ಇದು ಶ್ರೀ ಬಿ.ಎಸ್. ಯಡಿಯೂರಪ್ಪಾಜಿ ಅವರ ಕನಸಿನ ಕೂಸು. 2014-2018 ಅವಧಿಯಲ್ಲಿ ಅವರು ಸಂಸದರಾಗಿದ್ದಾಗ ಈ ಯೋಜನೆಯನ್ನು ಕಾರ್ಯಗತಗೊಳಿಸಲು ನಿರ್ಧರಿಸಿ ಛಲಬಿಡದೆ ನಿರಂತರ ಪ್ರಯತ್ನದ ಪರಿಣಾಮ 2018ರಲ್ಲಿ ಜಲಾಭಿವೃದ್ಧಿ ಮತ್ತು ಗಂಗಾ ಪುನರುತ್ಥಾನ ಸಚಿವರಾಗಿದ್ದ ಶ್ರೀ ನಿತಿನ್ ಗಡ್ಕರಿಜಿ ಅವರು ಈ ಯೋಜನೆಗೆ ಶಂಕುಸ್ಥಾಪನೆ ನೆರವೇರಿಸಿದ್ದರು. ಸೇತುವೆಯ ವಿಶೇಷತೆಗಳು: ಇದು ದೇಶದ 2ನೇ ಅತಿ ದೊಡ್ಡ ಕೇಬಲ್ ಆಧಾರಿತ ಸೇತುವೆಯಾಗಿದೆ. ಸೇತುವೆಯ ಉದ್ದ 2.44 ಕಿಲೋಮೀಟರ್, ಅಗಲ 16 ಮೀಟರ್, ಮಧ್ಯಭಾಗದಲ್ಲಿ 740 ಮೀಟರ್ ಉದ್ದವನ್ನು ಕೇವಲ 4 ಗೋಡೆಗಳ ಮೇಲೆ ಕೇಬಲ್ ಆಧಾರಿತ ತಂತ್ರಜ್ಞಾನದಿಂದ ನಿರ್ಮಿಸಲಾಗುತ್ತಿದೆ. ಒಟ್ಟಾರೆ 17 ಪಿಲ್ಲರ್ಗಳು ಇರಲಿವೆ. ಅಂದಾಜು 423.15 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಕಾಮಗಾರಿ ನಡೆಯುತ್ತಿದೆ. ಸೇತುವೆ ನಿರ್ಮಿಸುತ್ತಿರುವ ಕಂಪನಿಯೇ ಉದ್ಘಾಟನೆಯ ನಂತರ 10 ವರ್ಷಗಳ ಕಾಲ ಈ ಸೇತುವೆಯನ್ನು ನಿರ್ವಹಿಸಲಿದೆ. ಮುಂಬರುವ ನವೆಂಬರ್ 2024ರ ಅಂತ್ಯದೊಳಗೆ ಸೇತುವೆ ಪೂರ್ಣಗೊಳ್ಳಲಿದೆ. ಈ ನಿಟ್ಟಿನಲ್ಲಿ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸಂಸದರಾದ ಶ್ರೀ ಬಿ.ವೈ. ರಾಘವೇಂದ್ರ ಅವರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈಗಾಗಲೇ ಸೂಚಿಸಿದ್ದಾರೆ. ಒಟ್ಟಾರೆ ಮುಂಬರುವ ದಿನಗಳಲ್ಲಿ ಸಿಗಂದೂರು ಕೇಬಲ್ ಸೇತುವೆಯಿಂದಾಗಿ ಈ ಭಾಗದ ಪ್ರವಾಸೋದ್ಯಮದ ಬೆಳವಣಿಗೆ ಇನ್ನಷ್ಟು ಪುಷ್ಟಿ ಸಿಗಲಿದೆ.